ಸಂಜೆ 6:30 ಸಮಯ. 8ನೇ ಮಹಡಿಯ ಡಿಸೈನಿಂಗ್ ಸೆಕ್ಷನ್ನಲ್ಲಿದ್ದ ಬಹುತೇಕ ಉದ್ಯೋಗಿಗಳು ಕೆಲಸ ಮುಗಿಸಿ ಮನೆಗೆ ಹೊರಟಿದ್ದರು. ಧೃತಿ ತನ್ನ ಡೆಸ್ಕ್ನಲ್ಲಿ ಕುಳಿತು ಮಧ್ಯಾಹ್ನ ಬೋರ್ಡ್ ರೂಮ್ನಲ್ಲಿ ಶೌರ್ಯ ತನ್ನನ್ನು ಹಿಡಿದುಕೊಂಡಿದ್ದ ಸನ್ನಿವೇಶವನ್ನು ನೆನಪಿಸಿಕೊಳ್ಳುತ್ತಿದ್ದಳು. ಅವನ ಬೆರಳುಗಳ ಆ ಒರಟು ಹಿಡಿತ, ಅವನ ಬಿಸಿಯಾದ ಉಸಿರು ಮತ್ತು ಕೊನೆಯಲ್ಲಿ ಅವನ ಕಣ್ಣುಗಳಲ್ಲಿ ಮೂಡಿದ ಆ ಅಪರಿಚಿತ ನೋವು ಅವಳ ಮನಸ್ಸನ್ನು ತೀವ್ರವಾಗಿ ಕಾಡುತ್ತಿತ್ತು. ಅವನು ನನ್ನನ್ನು ಅಷ್ಟೊಂದು ದ್ವೇಷಿಸ್ತಾನಾ? ಹಾಗಿದ್ದರೆ ಅವನ ಕಣ್ಣಲ್ಲಿ ಆ ಕ್ಷಣದಲ್ಲಿ ಕೋಪದ ಜೊತೆಗೆ ಬೇರೇನೋ ಕಾಣಿಸ್ತಲ್ಲ. ಅದ್ಯಾಗೋ ನಾನೇಕೆ ಅವನ ಹತ್ತಿರ ಹೋದಾಗ ನನ್ನ ಎದೆ ಇಷ್ಟೊಂದು ಜೋರಾಗಿ ಹೊಡೆದುಕೊಳ್ಳುತ್ತೆ? ಧೃತಿ ತನ್ನ ಎದೆಯ ಮೇಲೆ ಕೈ ಇಟ್ಟುಕೊಂಡು ನಿಟ್ಟುಸಿರು ಬಿಟ್ಟಳು. ಅಷ್ಟರಲ್ಲೇ ಅಲೋಕ್ ಕೈಯಲ್ಲಿ 2 ಕಪ್ ಬಿಸಿ ಬಿಸಿ ಕಾಫಿ ಹಿಡಿದುಕೊಂಡು ಅವಳ ಡೆಸ್ಕ್ ಹತ್ತಿರ ಬಂದ. ಧೃತಿ, ಇನ್ನೂ ಮನೆಗೋಗಿಲ್ವಾ? ಆಫೀಸ್ ಖಾಲಿಯಾಗಿದೆ ಎಂದನು ಅಲೋಕ್, ಒಂದು ಕಾಫಿ ಕಪ್ ಅವನ್ನು ಅವಳ ಮುಂದೆ ಇಡುತ್ತಾ. ಧೃತಿ ತನ್ನ ಯೋಚನೆಯಿಂದ ಹೊರಬಂದು, ಅದೇ ಫೈಲ್ಸ್ ಲೇಔಟ್ ಕ್ಲೋಸ್ ಮಾಡ್ತಾ ಇದ್ದೀನಿ ಅಲೋಕ್ ಸರ್. ಇವತ್ತಿನ ಮೀಟಿಂಗ್ನಲ್ಲಿ ನನಗೆ ಸಪೋರ್ಟ್ ಮಾಡಿದ್ಕೆ ತುಂಬ ಥ್ಯಾಂಕ್ಸ್. ನೀವು ಇಲ್ದಿದ್ರೆ ಕಾವ್ಯ ಮ್ಯಾಮ್ ಡಿಸೈನ್ ಪ್ರೂವ್ ಆಗ್ತಿತ್ತು ಎಂದಳು ನಮ್ರತೆಯಿಂದ. ಅಲೋಕ್ ಚೇರ್ನಲ್ಲಿ ಕುಳಿತು ಕಾಫಿ ಸಿಪ್ ಮಾಡುತ್ತಾ ನಕ್ಕ. ನಾನು ನಿಮ್ಗೇನು ಫೇವರ್ ಮಾಡಿಲ್ಲ ಧೃತಿ. ನಿಮ್ಮ ಡಿಸೈನ್ನಲ್ಲಿ ಸತ್ಯವಿತ್ತು. ಪ್ರಕೃತಿಯನ್ನು ಪ್ರೀತಿಸೋ ಮನಸ್ಸಿದ್ದವರಿಗೆ ಮಾತ್ರ ಆ ತರಹದ ಡಿಸೈನ್ ಮಾಡೋಕೆ ಸಾಧ್ಯ. ಬೈ ದಿ ವೇ, ಮಧ್ಯಾಹ್ನ ಬೋರ್ಡ್ ರೂಮ್ನಲ್ಲಿ ಶೌರ್ಯ ನಿಮ್ಮ ಜೊತೆ ಏನಾದರೂ ಜಗಳ ಮಾಡಿದ್ನಾ ಎಂದನು ಕಾಳಜಿಯಿಂದ. ಧೃತಿ ಒಂದು ಕ್ಷಣ ಮೌನವಾದಳು. ಶೌರ್ಯನ ಆ ಬಿಸಿಯಾದ ಅಪ್ಪಣೆ ಮತ್ತು ಕೋಪದ ಮಾತುಗಳನ್ನು ಅವಳು ಅಲೋಕ್ಗೆ ಹೇಳಲು ಇಷ್ಟಪಡಲಿಲ್ಲ. ಏನೂ ಇಲ್ಲ ಸರ್, ಪ್ರೊಫೆಷನಲ್ ಆಗಿ ಪ್ರಾಜೆಕ್ಟ್ ಟೈಮ್ಲೈನ್ ಬಗ್ಗೆ ಕೇಳ್ತಿದ್ರು ಅಷ್ಟೇ ಎಂದಳು ಸುಳ್ಳು ಹೇಳುತ್ತಾ. ಅಲೋಕ್ ಧೃತಿಯ ಕಣ್ಣುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಮೆಲ್ಲಗೆ ನಕ್ಕ. ಧೃತಿ, ಶೌರ್ಯ ಹೊರಗಡೆಯಿಂದ ಕಲ್ಲಿನ ಥರ ಕಾಣಿಸ್ತಾನೆ, ತುಂಬ ಅಹಂಕಾರಿ, ಕೋಪಿಷ್ಟ ಅಂತ ಎಲ್ಲರಿಗೂ ಅನಿಸುತ್ತೆ. ಆದರೆ ಅವನ ಬಾಲ್ಯದಿಂದಲೂ ನಾನು ಅವನನ್ನು ನೋಡಿದ್ದೀನಿ. ಅವನಿಗೆ ತನ್ನವರನ್ನು ಕಳೆದುಕೊಳ್ಳೋ ಭಯ ಜಾಸ್ತಿ. ಯಾರಾದರೂ ತನ್ನ ಪ್ರಭಾವದಿಂದ ದೂರ ಹೋಗ್ತಿದ್ದಾರೆ ಅಂದರೆ ಅವನು ಕೋಪದಿಂದ ರಿಯಾಕ್ಟ್ ಮಾಡ್ತಾನೆ. ಇವತ್ತು ಬೋರ್ಡ್ ರೂಮ್ನಲ್ಲಿ ನಿಮ್ಮ ಜಯವನ್ನು ನೋಡಿ ಅವನಿಗೆ ಕೋಪ ಬಂದಿಲ್ಲ. ಬದಲಿಗೆ ನೀವು ಅವನ ಅಹಂಕಾರವನ್ನು ದಾಟಿ ಬೆಳೆಯುತ್ತಿದ್ದೀರಾ ಅನ್ನೋ ತಳಮಳ ಅವನಲ್ಲಿದೆ ಎಂದ. ಧೃತಿ ಅಲೋಕ್ನ ಮಾತುಗಳನ್ನು ಕೇಳಿ ಸ್ತಬ್ಧಳಾದಳು. ತನ್ನವರನ್ನು ಕಳೆದುಕೊಳ್ಳೋ ಭಯವೇ? ಧೃತಿಯ ಮನಸ್ಸಿನಲ್ಲಿ ಶೌರ್ಯನ ಬಗ್ಗೆ ಇನ್ಯಾವುದೋ ಹೊಸ ಕೋನ ತೆರೆದುಕೊಳ್ಳುತ್ತಿತ್ತು. ಸರಿ ಧೃತಿ, ತುಂಬ ಲೇಟ್ ಆಗಿದೆ, ನಡೀರಿ, ನಾನು ನಿಮ್ಮನ್ನು ಮನೆ ಹತ್ರ ಡ್ರಾಪ್ ಮಾಡ್ತೀನಿ ಎಂದ ಅಲೋಕ್. ಇಲ್ಲ ಸರ್, ಪ್ಲೀಸ್, ನಾನು ಆಟೋದಲ್ಲೇ ಹೋಗ್ತೀನಿ. ನಿನ್ನೆ ಬಿಡದಿ ಸೈಟ್ನಲ್ಲಿ ಶೌರ್ಯ ಸರ್ ನಿಮ್ಮ ಜೊತೆ ಜಗಳ ಮಾಡಿದ್ರು. ಮತ್ತೆ ನೀವು ನನ್ನನ್ನು ಡ್ರಾಪ್ ಮಾಡಿದರೆ ಅವ್ರಿಗೆ ಬೇರೆ ಥರ ಅನಿಸುತ್ತೆ. ನನಗೆ ಕಾಂಪ್ಲಿಕೇಶನ್ಸ್ ಬೇಡ ಎಂದಳು ಧೃತಿ ವಿನಯವಾಗಿ. ಅಲೋಕ್ ಅವಳ ಸ್ವಾಭಿಮಾನವನ್ನು ಗೌರವಿಸಿ, ಸರಿ ಧೃತಿ, ಹುಷಾರಾಗಿ ಹೋಗಿ ಎಂದು ಕಳಿಸಿಕೊಟ್ಟ. ರಾತ್ರಿ 8 ಗಂಟೆಯ ಸುಮಾರಿಗೆ ಧೃತಿ ತನ್ನ ಮನೆಗೆ ತಲುಪಿದಳು. ಮನೆ ಅಂಗಳದಲ್ಲಿ ಮಲ್ಲಿಗೆ ಗಿಡದ ಸುವಾಸನೆ ಹಬ್ಬಿತ್ತು. ಬಾಗಿಲು ತೆರೆದು ಒಳಗೆ ಬಂದಾಗ ಅಮ್ಮ ಸುಮಾ ಒಲೆಯ ಬಳಿ ಅಡಿಗೆ ಮಾಡುತ್ತಿದ್ದರು. ಮಗಳ ಆಯಾಸಗೊಂಡ ಮುಖವನ್ನು ನೋಡಿ ಅಮ್ಮ ಓಡಿ ಬಂದರು. ಲಡ್ಡು, ಇವತ್ತು ತುಂಬ ಲೇಟ್ ಆಯ್ತಲ್ಲ ಮಗಳೇ, ಆಫೀಸ್ನಲ್ಲಿ ಕೆಲಸ ಜಾಸ್ತಿ ಇತ್ತಾ ಎಂದು ಮಗಳ ಬ್ಯಾಗ್ ತೆಗೆದುಕೊಂಡು ಅವಳಿಗೆ ಕುಡಿಯಲು ತಣ್ಣೀರು ಕೊಟ್ಟರು. ಧೃತಿ ಸೋಫಾದ ಮೇಲೆ ದಪಾರೆಂದು ಕುಳಿತು ಅಮ್ಮನ ಮಡಿಲಲ್ಲಿ ತಲೆ ಇಟ್ಟುಕೊಂಡಳು. ಅಮ್ಮ, ತುಂಬ ಆಯಾಸ ಆಗ್ತಿದೆ ಕಣೆ. ಈ ಪ್ರಪಂಚದಲ್ಲಿ ಜನರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋದು ಎಷ್ಟು ಕಷ್ಟ ಅಲ್ವಾ ಎಂದಳು ಕಣ್ಣು ಮುಚ್ಚಿ. ಸುಮಾ ಮಗಳ ಕೂದಲನ್ನು ಪ್ರೀತಿಯಿಂದ ಸವರಿದರು. ಯಾಕೆ ಮಗಳೇ, ಆಫೀಸ್ನಲ್ಲಿ ಯಾರಾದರೂ ಏನಾದರೂ ಅಂದ್ರಾ? ಆ ಶೌರ್ಯವರ್ಧನ್ ಮತ್ತೆ ನಿನಗೆ ತೊಂದರೆ ಕೊಟ್ನಾ? ಧೃತಿ ಕಣ್ಣು ತೆರೆದು ಅಮ್ಮನ ಮುಖ ನೋಡಿದಳು. ಇಲ್ಲ ಅಮ್ಮ, ಅವನು ನನಗೆ ತೊಂದರೆ ಕೊಡ್ತಾನೋ ಅಥವಾ ತನಗೆ ತಾನೇ ತೊಂದರೆ ತೆಗೆದುಕೊಳ್ತಾನೋ ನನಗೆ ಅರ್ಥ ಆಗ್ತಿಲ್ಲ. ಅವನ ಕೋಪದ ಹಿಂದೆ ಏನೋ ದೊಡ್ಡ ಗಾಯ ಇದ್ದ ಆಗಿದೆ. ಆದರೆ ಅವನ ಅಹಂಕಾರದ ಮಾತುಗಳು ನನಗೆ ತಡೆಯೋಕ್ಕಾಗಲ್ಲ. ಸುಮಾ ನಿಟ್ಟುಸಿರು ಬಿಟ್ಟರು. ನೋಡು ಧೃತಿ, ದೊಡ್ಡ ದೊಡ್ಡ ಶ್ರೀಮಂತರಿಗೆ ದುಡ್ಡು, ಅಧಿಕಾರ ಇರುತ್ತೆ. ಆದರೆ ಪ್ರೀತಿ ಮತ್ತು ನೆಮ್ಮದಿ ಸಿಗೋದು ಅಪರೂಪ. ಅಂಥವರಿಗೆ ಯಾರಾದರೂ ಸತ್ಯ ಹೇಳಿದ್ರೆ ಸಹಿಸೋಕ್ಕಾಗಲ್ಲ. ನೀನು ನಿನ್ನ ಕರ್ತವ್ಯ ಮಾಡು, ಆ ಭಗವಂತ ಗಣಪತಿ ಎಲ್ಲವನ್ನೂ ನೋಡ್ಕೊಳ್ತಾನೆ ಎಂದು ಹರಸಿದರು. ಧೃತಿ ಅಮ್ಮನ ಮಾತಿಗೆ ತಲೆ ಆಡಿಸಿ ಊಟ ಮುಗಿಸಿ ತನ್ನ ಕೋಣೆಗೆ ತೆರಳಿದಳು. ರಾತ್ರಿ 11:45 ಸಮಯ.
ವರ್ಧನ್ ಮ್ಯಾನ್ಷನ್ನ 3ನೇ ಮಹಡಿಯ ಪೆಂಟ್ಹೌಸ್ನಲ್ಲಿ ಶೌರ್ಯ ಒಂಟಿಯಾಗಿ ಕುಳಿತಿದ್ದ. ಅವನ ಕೈಯಲ್ಲಿ ಅರ್ಧ ಖಾಲಿಯಾಗಿದ್ದ ವಿಸ್ಕಿ ಗ್ಲಾಸ್ ಇತ್ತು. ಕೋಣೆಯ ಮಂದ ಬೆಳಕಿನಲ್ಲಿ ಅವನು ಬಾಲ್ಕನಿಯ ಬಾಗಿಲಿಗೆ ಒರಗಿ ನಿಂತಿದ್ದ. ಹೊರಗೆ ಬೆಂಗಳೂರಿನ ಶೀತಲ ಗಾಳಿ ಬೀಸುತ್ತಿತ್ತು. ಆದರೆ ಅವನ ಒಳಗಿನ ದೇಹದಲ್ಲಿ ಉರಿಯುತ್ತಿದ್ದ ಆ ಅಸೂಯೆ ಮತ್ತು ಒಲವಿನ ಕಾವಿನ ಕಿಡಿ ಕಮ್ಮಿಯಾಗಿರಲಿಲ್ಲ. ಅವನ ಕಣ್ಣೆದುರು ಮತ್ತೆ ಮತ್ತೆ ಬೋರ್ಡ್ ರೂಮ್ನ ಆ ಸನ್ನಿವೇಶವೇ ಬಂದು ಹೋಗುತ್ತಿತ್ತು. ಧೃತಿಯ ಆ ಕಪ್ಪು ಕಣ್ಣುಗಳು, ಅವಳ ಕೆನ್ನೆಯ ಮೇಲೆ ಜಾರಿದ ಆ ಕಣ್ಣೀರಿನ ಹನಿ, ಅವಳ ಕೆಂಪು ತುಟಿಗಳು ಮತ್ತು ಅವನು ಅವಳನ್ನು ಗೋಡೆಗೆ ಒತ್ತಿ ಹಿಡಿದಾಗ ಅವಳ ಎದೆಯಿಂದ ಹೊರಹೊಮ್ಮುತ್ತಿದ್ದ ಆ ಬಿಸಿಯಾದ ಉಸಿರು. ನಾನು ಬರೀ ಒಬ್ಬ ಇಂಟರ್ನ್ ಸರ್. ನನಗೆ ಇನ್ನೊಬ್ಬರ ಶ್ರಮವನ್ನು, ಇನ್ನೊಬ್ಬರ ಭಾವನೆಗಳನ್ನು ಗೌರವಿಸಕ್ಕೆ ಗೊತ್ತಿದೆ. ನಿಮ್ಮ ಥರ ಕಣ್ಣಿಗೆ ಅಹಂಕಾರದ ಮುಸುಕು ಹಾಕಿಕೊಂಡು ಜಗತ್ತನ್ನೇ ಕೀಳಾಗಿ ನೋಡೋ ಅಭ್ಯಾಸ ನನಗಿಲ್ಲ. ಧೃತಿಯ ಆ ಚಾಟಿ ಬೀಸಿದಂತಹ ಮಾತುಗಳು ಅವನ ಕಿವಿಯಲ್ಲಿ ನಿರಂತರವಾಗಿ ಪ್ರತಿಧ್ವನಿಸುತ್ತಿದ್ದವು. ಧೃತಿ ಹೆಗ್ಡೆ. ಶೌರ್ಯ ಗ್ಲಾಸ್ನಲ್ಲಿದ್ದ ಮದ್ಯವನ್ನು ಒಂದೇ ಗುಟುಕಿಗೆ ಕುಡಿದು ಮುಗಿಸಿದ. ನೀನು ಬರೀ ನನ್ನ ಆಫೀಸ್ನ ಇಂಟರ್ನ್ ಅಲ್ಲ, ನೀನು ನನ್ನ ತಲೆಯೊಳಗೆ ಸೇರಿಕೊಂಡಿರೋ ರೋಗ. ನಿನ್ನನ್ನು ಮರೆಯೋಕೆ ಪ್ರಯತ್ನಿಸಿದಷ್ಟು ನೀನು ನನ್ನ ಎದೆಯೊಳಗೆ ಮತ್ತಷ್ಟು ಗಟ್ಟಿಯಾಗಿ ಇಳಿತಿದೀಯ. ನಿನ್ನ ಆ ಸ್ವಾಭಿಮಾನದ ಕಣ್ಣುಗಳು ನನ್ನನ್ನು ಹುಚ್ಚೆಬ್ಬಿಸ್ತಿವೆ. ಅವನು ಗ್ಲಾಸನ್ನು ಟೇಬಲ್ ಮೇಲೆ ಇಟ್ಟು ಬೆಡ್ ಮೇಲೆ ಬಿದ್ದು ಕಣ್ಣು ಮುಚ್ಚಿದ. ಆದರೆ ಕಣ್ಣು ಮುಚ್ಚಿದ ತಕ್ಷಣ ಅವನ ಮನಸ್ಸಿನಲ್ಲಿ ಧೃತಿ ನಗುತ್ತಿರುವ, ಸವಾಲು ಹಾಕುತ್ತಿರುವ ಸುಂದರ ರೂಪವೇ ಮೂಡುತ್ತಿತ್ತು. ಅವನಿಗೆ ಗೊತ್ತಿಲ್ಲದಂತೆಯೇ ಅವನ ತುಟಿಯಂಚಿನಲ್ಲಿ ಒಂದು ಸಣ್ಣ ಅಪರೂಪದ ಮೃದುವಾದ ನಗು ಮೂಡಿತು. ಅದೇ ಸಮಯದಲ್ಲಿ ತನ್ನ ಸಣ್ಣ ಕೋಣೆಯಲ್ಲಿ ಧೃತಿಯು ಕಿಟಕಿಯ ಹೊರಗೆ ಆಕಾಶದಲ್ಲಿ ಮಿಂಚುತ್ತಿದ್ದ ನಕ್ಷತ್ರಗಳನ್ನು ನೋಡುತ್ತಾ ಮಲಗಿದ್ದಳು. ಅವಳಿಗೂ ಆ ಶೌರ್ಯನ ತೀಕ್ಷ್ಣ ನೋಟದ ನೆನಪುಗಳು ನಿದ್ದೆ ಬರಲು ಬಿಡುತ್ತಿರಲಿಲ್ಲ. ಇಬ್ಬರು ಬೇರೆ ಬೇರೆ ಮೂಲೆಗಳಲ್ಲಿದ್ದರೂ ವಿಧಿಯ ಆಟ ಇಬ್ಬರ ಹೃದಯಗಳನ್ನು ಸದ್ದಿಲ್ಲದೆ ಒಂದಾಗಿಸುವ ಹಾದಿಯಲ್ಲಿ ಕರೆದುಕೊಂಡು ಹೋಗುತ್ತಿತ್ತು. ಅಹಂಕಾರದ ಶೃಂಖಲೆಗಳು ಕರಗಿ ಅಭಿಮಾನದ ಪವಿತ್ರ ಬಂಧನ ಆರಂಭವಾಗುವ ಕಾಲ ಹತ್ತಿರವಾಗುತ್ತಿತ್ತು. ಅಹಂಕಾರದ ಕೋಟೆಯ ನಡುವೆ ಅರಳಿದೆ ಒಲವಿನ ಸಣ್ಣ ಕುಸುಮ. ಕಣ್ಣೀರ ಹನಿಯಲ್ಲಿ ಕರಗಿದೆ ಇಂದು ಹಿಟ್ಲರ್ನ ಎದೆಯ ಕಠಿಣ ನಿಯಮ. ಕೋಪದ ಮುಸುಕಿನ ಮರೆಯಲ್ಲಿ ನಿಂತು ಮಿಡಿದಿದೆ ಹೃದಯದ ಹೊಸ ಸ್ಪಂದನ. ಸ್ವಾಭಿಮಾನದ ಕದನದ ಕೊನೆಯಲ್ಲಿ ಕಾಯುತ್ತಿದೆ ವಿಧಿಯ ಪವಿತ್ರ ಬಂಧನ. ಭಾನುವಾರ ಮುಂಜಾನೆ 9 ಗಂಟೆಯ ಪ್ರಶಾಂತ ವಾತಾವರಣ. ವರ್ಧನ್ ಮ್ಯಾನ್ಷನ್ನ ಹಿತ್ತಲಿನ ಹಸಿರು ಹುಲ್ಲುಹಾಸಿನ ಮೇಲೆ ಇಂದಿರಾದೇವಿಯವರು ಆರಾಮ ಕುರ್ಚಿಯಲ್ಲಿ ಕುಳಿತು ಪೇಪರ್ ಓದುತ್ತಿದ್ದರು. ಪಕ್ಕದಲ್ಲೇ ಸಣ್ಣ ಟಿಪಾಯ್ ಮೇಲೆ ಬಿಸಿ ಬಿಸಿ ಏಲಕ್ಕಿ ಟೀ ಮತ್ತು ಬಿಸ್ಕೆಟ್ಸ್ ಇತ್ತು. ಅಷ್ಟರಲ್ಲೇ ಶೌರ್ಯ ತನ್ನ ಜಿಮ್ ಡ್ರೆಸ್ನಲ್ಲಿ ಹೆಗಲ ಮೇಲೆ ಟವಲ್ ಹಾಕಿಕೊಂಡು ಬೆವರುತ್ತಲೇ ಮೆಟ್ಟಿಲುಗಳನ್ನು ಇಳಿದು ಕೆಳಗೆ ಬಂದ. ರಾತ್ರಿಯೆಲ್ಲ ಧೃತಿಯ ನೆನಪಿನ ಜಾಗರಣೆಯಿಂದಾಗಿ ಅವನ ಕಣ್ಣುಗಳು ಸ್ವಲ್ಪ ಕೆಂಪಗಾಗಿದ್ದವು. ಅವನು ಅಜ್ಜಿಯ ಎದುರು ಬಂದು ಸೋಫಾದ ಮೇಲೆ ದಪಾರೆಂದು ಕುಳಿತು ಟೀ ಕಪ್ ಹಿಡಿದುಕೊಂಡ. ಶೌರ್ಯ. ಇಂದಿರಾದೇವಿ ಪೇಪರ್ ಕೆಳಗಿಳಿಸಿ ಕನ್ನಡಕದ ಮೇಲಿಂದ ಮೊಮ್ಮಗನನ್ನು ನೋಡಿದರು. ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ಲ ಅನ್ಸುತ್ತೆ. ಕಣ್ಣಿನ ಕೆಳಗೆ ಕಪ್ಪು ಕಲೆ ಬಿದ್ದಿದೆ. ಏನು ಆಫೀಸ್ ಪ್ರಾಜೆಕ್ಟ್ ಚಿಂತೆಯೋ ಅಥವಾ ಪ್ರಾಜೆಕ್ಟ್ ಮಾಡ್ತಿರೋ ಹುಡುಗಿಯ ಚಿಂತೆಯೋ ಎಂದರು ಮುಗುಳ್ನಗುತ್ತಾ. ಶೌರ್ಯ ತಟ್ಟನೆ ಟೀ ಸಿಪ್ ಮಾಡುವುದನ್ನು ನಿಲ್ಲಿಸಿ, ಅಜ್ಜಿ, ನೀನು ಬೆಳ್ಬೆಳ್ಗೆನೆ ಆ ಧೃತಿ ವಿಷಯ ತರಬೇಡ ಪ್ಲೀಸ್. ನನಗೆ ಆಫೀಸ್ ಟೆನ್ಷನ್ ಹೊರತು ಬೇರೇನೂ ಇಲ್ಲ ಎಂದ ಗಂಭೀರವಾಗಿ. ಅಷ್ಟರಲ್ಲೇ ನೈಟ್ವೇರ್ ಧರಿಸಿದ್ದ ಕಾವ್ಯ ಕಣ್ಣುಜ್ಜುತ್ತಾ ಅಲ್ಲಿಗೆ ಬಂದಳು. ಅವಳ ಮುಖದಲ್ಲಿ ನಿನ್ನೆಯ ಬೋರ್ಡ್ ರೂಮ್ ಸೋಲಿನ ಉರಿ ಇನ್ನೂ ಕಮ್ಮಿಯಾಗಿರಲಿಲ್ಲ. ಬ್ರೋ. ಕಾವ್ಯ ಶೌರ್ಯನ ಪಕ್ಕ ಕುಳಿತುಕೊಂಡು ಮುನಿಸಿನಿಂದ ಹೇಳಿದಳು. ನನಗೆ ಈ ಬೆಂಗಳೂರಿನ ಹೌಸ್ಫುಲ್ ಬೋರಿಂಗ್ ಲೈಫ್ ಸಾಕಾಗಿದೆ. ಇವತ್ತು ಸಂಡೇ. ನಾವೆಲ್ಲರೂ ಎಲ್ಲಾದರೂ ಔಟಿಂಗ್ ಹೋಗೋಣವಾ ಪ್ಲೀಸ್? ಈ ಸಂಡೇ ನಮಗೆ ರಿಲ್ಯಾಕ್ಸೇಷನ್ ಬೇಕು. ಮೇಕೆದಾಟು ಅಥವಾ ಕನಕಪುರ ಹತ್ತಿರ ಇರೋ ನಮ್ಮ ಫಾರ್ಮ್ ಹೌಸ್ಗೆ ಹೋಗೋಣವಾ? ಅಷ್ಟರಲ್ಲೇ ಮಾಧವಿ ಕಾಫಿ ಹಿಡಿದು ಅಲ್ಲಿಗೆ ಬಂದರು. ಹೌದು ಅಮ್ಮ, ಕಾವ್ಯ ಹೇಳೋದು ಸರಿ ಇದೆ. ಕಾವ್ಯ ಲಂಡನ್ನಿಂದ ಬಂದ ಮೇಲೆ ಎಲ್ಲೂ ಹೊರಗೋಗಿಲ್ಲ. ಇವತ್ತು ನಾವೆಲ್ಲರೂ ಕನಕಪುರ ರೋಡ್ನಲ್ಲಿರೋ ನಮ್ಮ ಹಳೆಯ ವರ್ಧನ್ ರೆಸಾರ್ಟ್ ಅಂಡ್ ಫಾರ್ಮ್ ಹೌಸ್ ದಿನಪೂರ್ತಿ ಔಟಿಂಗ್ ಹೋಗೋಣವಾ ಎಂದರು ಮಗಳನ್ನು ಬೆಂಬಲಿಸುತ್ತಾ. ಇಂದಿರಾದೇವಿ ಚಾಣಾಕ್ಷತನದಿಂದ ನಕ್ಕರು. ಅವರ ತಲೆಯಲ್ಲೊಂದು ತರಲೆ ಯೋಜನೆ ಮೂಡಿತು. ಸರಿ,
ಕನಕ್ಪುರ ಫಾರ್ಮ್ ಹೌಸ್ಗೆ ಹೋಗೋಣ, ಆದರೆ ಬರೀ ನಾವಷ್ಟೇ ಹೋದರೆ ಬೋರ್ ಆಗುತ್ತೆ. ಹೆರಿಟೇಜ್ ಪ್ರಾಜೆಕ್ಟ್ನ ಕೆಲಸದ ರಿಪೋರ್ಟರ್ ಪ್ರಿಪೇರ್ ಮಾಡೋಕ್ಕೆ ಧೃತಿ ಮತ್ತು ಅಲೋಕ್ ಇಬ್ಬರನ್ನು ಅಲ್ಲಿಗೆ ಕರೆಸಿಕೊಳ್ಳೋಣ. ಫಾರ್ಮ್ ಹೌಸ್ನ ನಿಸರ್ಗ ವಾತಾವರಣದಲ್ಲೇ ಆಫೀಸ್ ವರ್ಕ್ ಕೂಡ ಮುಗಿಯುತ್ತೆ ಎಂದರು ಅಜ್ಜಿಯವರು. ವಾಟ್? ಕಾವ್ಯ ತಟ್ಟನೆ ಎದ್ದು ನಿಂತಳು. ಅಜ್ಜಿ, ಆ ಲೋಕಲ್ ಹುಡುಗಿನ ನಮ್ಮ ಫ್ಯಾಮಿಲಿ ಔಟಿಂಗ್ಗೆ ಕರ್ಕೊಂಡು ಬರೋದಾ? ನನಗೆ ಅವಳ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಶೌರ್ಯ ಕೂಡ ಮುಖ ಸೆಂಡರಿಸಿದ. ಹೌದು ಅಜ್ಜಿ, ಧೃತಿಯನ್ನು ಅಲ್ಲಿಗೆ ಕರೆಯೋ ಅಗತ್ಯ ಏನಿದೆ? ನಾನೇ ರಿಪೋರ್ಟ್ ತರಿಸಿಕೊಡ್ತೀನಿ. ಆದರೆ ಇಂದಿರಾದೇವಿ ಬಿಡಲಿಲ್ಲ. ನಾನಿಲ್ಲಿ ವರ್ಧನ್ ಫ್ಯಾಮಿಲಿ ಹೆಡ್, ನಾನು ಹೇಳಿದ್ದೇ ಫೈನಲ್. ಅಲೋಕ್ ಇನ್ವೆಸ್ಟರ್, ಅವನು ಬರಲೇಬೇಕು. ಧೃತಿ ಪ್ರಮುಖ ಆರ್ಕಿಟೆಕ್ಟ್, ಅವಳು ಬರಲೇಬೇಕು. ಶೌರ್ಯ, ನೀನೇ ಫೋನ್ ಮಾಡಿ ಇಬ್ಬರನ್ನು ಕನಕ್ಪುರ ಫಾರ್ಮ್ ಹೌಸ್ಗೆ ಬರಲು ಹೇಳು ಎಂದು ಆರ್ಡರ್ ಮಾಡಿ ಎದ್ದು ನಡೆದರು. ಶೌರ್ಯ ಹಲ್ಲು ಕಡಿದುಕೊಂಡ. ಮನಸ್ಸಿನಲ್ಲಿ ಧೃತಿ ಮತ್ತೆ ತನ್ನ ಕಣ್ಣೆದುರು ಬರ್ತಿದ್ದಾಳೆ ಎನ್ನುವ ಅಸೂಯೆ ಮತ್ತು ಅಜ್ಞಾತ ಖುಷಿಯ ನಡುವೆ ಅವನು ಫೋನ್ ಎತ್ತಿಕೊಂಡ. ಇತ್ತ ಬಸವನಗುಡಿಯ ಧೃತಿಯ ಮನೆಯಲ್ಲಿ ಭಾನುವಾರದ ವಾತಾವರಣ ತುಂಬ ಪ್ರಶಾಂತವಾಗಿತ್ತು. ಧೃತಿ ತಲೆಯಾರಿಸಿಕೊಳ್ಳುತ್ತಾ ಹಿತ್ತಲಿನಲ್ಲಿ ಮಲ್ಲಿಗೆ ಗಿಡಕ್ಕೆ ನೀರು ಹಾಕುತ್ತಿದ್ದಳು. ಸರಳವಾದ ಹಳದಿ ಬಣ್ಣದ ಕಾಟನ್ ಸೀರೆಯಲ್ಲಿ ಅವಳು ಮಹಾಲಕ್ಷ್ಮಿಯಂತೆ ಕಾಣಿಸುತ್ತಿದ್ದಳು. ಅಮ್ಮ ಸುಮಾ ಕಿಚನ್ನಲ್ಲಿ ಬಿಸಿ ಬಿಸಿ ರಾಗಿ ರೊಟ್ಟಿ ಮತ್ತು ಬದನೆಕಾಯಿ ಎಣೆಗಾಯಿ ಮಾಡಿಕೊಡುತ್ತಿದ್ದರು. ಅಷ್ಟರಲ್ಲೇ ಗೇಟ್ ತಳ್ಳಿ ಓಡೋಡಿ ಬಂದವನೇ ಸಂತು. ಅವನ ಕೈಯಲ್ಲಿ ಒಂದು ದೊಡ್ಡ ಕವರ್ ಮತ್ತು ಕಣ್ಣಿಗೆ ಕಲರ್ಫುಲ್ ಸನ್ಗ್ಲಾಸ್ ಇತ್ತು. ಧೃತಿ ಮೇಡಮ್, ಜೈ ಗಣೇಶ ಎಂದು ಜೋರಾಗಿ ಕೂಗಿದ ಸಂತು. ಧೃತಿ ನಗುತ್ತಾ, ಏನು ಸಂತು, ಸಂಡೇ ದಿನವೇ ನಮ್ಮ ಮನೆಗೆ ಓಡಿ ಬಂದಿದ್ದೀರಾ, ಏನಾಯಿತು ಎಂದಳು. ಅಯ್ಯೋ ಮೇಡಮ್, 50ನೇ ಮಹಡಿಯಿಂದ ದೊಡ್ಡ ಆರ್ಡರ್ ಬಂದಿದೆ. ಇವತ್ತು CEO ಶೌರ್ಯ ಸರ್, ಅಜ್ಜಿಯವರು, ಮಾಧವಿ ಮೇಡಮ್ ಎಲ್ಲರೂ ಕನಕ್ಪುರ ರೋಡ್ನಲ್ಲಿರೋ ವರ್ಧನ್ ಫಾರ್ಮ್ ಹೌಸ್ಗೆ ಔಟಿಂಗ್ ಹೋಗ್ತಿದ್ದಾರಂತೆ. ಅಲ್ಲಿಗೆ ನೀವು, ಅಲೋಕ್ ಸರ್ ಮತ್ತು ನಾನು ಬರಬೇಕು ಅಂತ ಶೌರ್ಯ ಸರ್ ಅರ್ಜೆಂಟ್ ಮೆಸೇಜ್ ಕಳಿಸಿದ್ದಾರೆ. ಪ್ರಾಜೆಕ್ಟ್ ಸೈಟ್ ಮ್ಯಾಪಿಂಗ್ ಡಿಸ್ಕಷನ್ ಇವತ್ತು ಫಾರ್ಮ್ ಹೌಸ್ನಲ್ಲೇ ನಡೆಯುತ್ತಂತೆ ಎಂದ ಸಂತು ರೋಮಾಂಚನದಿಂದ. ಸುಮಾ ಒಲೆಯಿಂದ ಹೊರಗೆ ಬಂದು, ಏನಮ್ಮ ಲಡ್ಡು, ಸಂಡೇ ದಿನವೂ ಆಫೀಸ್ ಕೆಲಸನಾ? ಆ ಶೌರ್ಯವರ್ಧನ್ಗೆ ನಿನಗೆ ಒಂದು ದಿನವೂ ರಜೆ ಕೊಡಕ್ಕೆ ಮನಸ್ಸಿಲ್ವಾ ಎಂದರು ಬೇಸರದಿಂದ. ಧೃತಿ ಅಮ್ಮನ ಹೆಗಲು ತಟ್ಟಿ ನಕ್ಕಳು. ಅಯ್ಯೋ ಅಮ್ಮ, ಅಲ್ಲಿ ಅಜ್ಜಿಯವರು ಇರ್ತಾರಂತೆ, ಸಂತು ಜೊತೆಯಲ್ಲಿ ಇರ್ತಾನಲ್ವಾ, ಭಯ ಪಡಬೇಡ. ನಾನು ಬೇಗ ಹೋಗಿ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ವಾಪಸ್ ಬರ್ತೀನಿ ಎಂದು ಅಮ್ಮನಿಗೆ ಸಮಾಧಾನ ಮಾಡಿ ರೆಡಿಯಾಗಲು ಹೊರಟಳು. ಬೆಳಿಗ್ಗೆ 11:30 ಸುಮಾರಿಗೆ ಕನಕ್ಪುರ ರಸ್ತೆಯ ಹಸಿರು ತೋಟಗಳಿಂದ ಆವೃತವಾಗಿದ್ದ ಬೃಹತ್ ವರ್ಧನ್ ಎಸ್ಟೇಟ್ ಅಂಡ್ ಫಾರ್ಮ್ ಹೌಸ್ ತಲುಪಿದರು. ಸುತ್ತಲೂ ತೆಂಗಿನ ಮರಗಳು, ಮಾವಿನ ತೋಪು, ಸಣ್ಣ ಕೃತಕ ಕೆರೆ ಮತ್ತು ಈಜುಕೊಳ ಇತ್ತು. ಇಡೀ ವಾತಾವರಣ ತಂಪಾದ ಗಾಳಿಯಿಂದ ತುಂಬಿತ್ತು. ಶೌರ್ಯ ತನ್ನ ವೈಟ್ ಟೀ ಶರ್ಟ್ ಮತ್ತು ಬ್ಲೂ ಡೆನಿಮ್ನಲ್ಲಿ ರಾಯಲ್ ಆಗಿ ಕುಳಿತಿದ್ದ. ಕಾವ್ಯ ಈಜುಕೊಳದ ಬಳಿ ನಿಂತು ಸನ್ ಬಾತ್ ತೆಗೆದುಕೊಳ್ಳುತ್ತಾ ಫೋಟೋ ತೆಗೆದುಕೊಳ್ಳುತ್ತಿದ್ದಳು. ಅಷ್ಟರಲ್ಲೇ ಅಲೋಕ್ ತನ್ನ ಓಪನ್ ಟಾಪ್ ಥಾರ್ ಜೀಪ್ನಲ್ಲಿ ಧೃತಿ ಮತ್ತು ಸಂತುನನ್ನು ಕರೆದುಕೊಂಡು ಫಾರ್ಮ್ ಹೌಸ್ ಆವರಣಕ್ಕೆ ಎಂಟ್ರಿ ಕೊಟ್ಟ. ಧೃತಿ ಜೀಪ್ನಿಂದ ಇಳಿದಾಗ ಅವಳ ಸರಳ ಸಿಂಪಲ್ ಚೂಡಿದಾರ್ ಆ ಹಸಿರಿನ ನಡುವೆ ದೇವತೆಯಿಂದ ಕಂಗೊಳಿಸುತ್ತಿತ್ತು. ಗಾಳಿಗೆ ಅವಳ ಮುಂಗೂದಲುಗಳನ್ನು ಕೆನ್ನೆಯ ಮೇಲೆ ಜಾರುತ್ತಿದ್ದವು. ಶೌರ್ಯ ಸೋಫಾದಿಂದ ಎದ್ದು ನಿಂತ. ಅವನ ಕಣ್ಣುಗಳು ತಾನಾಗಿ ಧೃತಿಯ ಮೇಲೆ ನೆಟ್ಟವು. ಇಷ್ಟೊತ್ತು ಇದ್ದ ಅವನ ಮುನಿಸು ಅವಳ ಆ ಮುಗ್ಧ ನಗು ನೋಡಿ ಒಂದು ಕ್ಷಣ ಮಾಯವಾಯಿತು. ಆದರೆ ಪಕ್ಕದಲ್ಲೇ ಅಲೋಕ್ ಅವಳಿಗೆ ಜೀಪ್ನಿಂದ ಇಳಿಯಲು ಕೈ ಕೊಟ್ಟಿದ್ದನ್ನು ನೋಡಿ ಶೌರ್ಯನಿಗೆ ಮತ್ತೆ ಅಹಂಕಾರದ ಉರಿ ಒತ್ತಿಕೊಂಡಿತ್ತು. ವೆಲ್ಕಮ್ ಧೃತಿ, ವೆಲ್ಕಮ್ ಸಂತು, ವೆಲ್ಕಮ್ ಅಲೋಕ್. ಇಂದಿರಾದೇವಿಯವರು ನಗುತ್ತಾ ಅಂಗಳಕ್ಕೆ ಬಂದರು. ಕಾವ್ಯ ಅಲ್ಲಿಗೆ ಬಂದು ಮುಖ ಸಿಂಡರಿಸಿ, ಅಜ್ಜಿ, ಈ ಸಂತು ಅನ್ನೋ 8ನೇ ಮಹಡಿಯ ಕಾಮಿಡಿ ಪಿಯೋನ್ ಕೂಡ ನಮ್ಮ ಫ್ಯಾಮಿಲಿ ಫಾರ್ಮ್ ಹೌಸ್ಗೆ ಬಂದಿದ್ದಾನಾ? ವಾಟ್ ಈಸ್ ದಿಸ್ ಎಂದಳು. ಸಂತು ತನ್ನ ಸನ್ಗ್ಲಾಸ್ ಸರಿಪಡಿಸಿಕೊಳ್ಳುತ್ತಾ ತಮಾಷೆಯಾಗಿ ಹೇಳಿದ, ಅಯ್ಯೋ ಕಾವ್ಯ ಮೇಡಮ್, ನಾನು ಬರೀ ಪಿಯೋನ್ ಅಲ್ಲ, ಧೃತಿ ಮೇಡಮ್ರ ಚೀಫ್ ಅಸಿಸ್ಟೆಂಟ್. ಇಲ್ಲಿ ಮಾವಿನಣ್ಣು ಕುಯ್ಬೇಕಾದ್ರೆ ನಾನೇ ಬೇಕು, ಜಾಗ್ರತೆ. ಸಂತುನ ಈ ಮಾತು ಕೇಳಿ ಇಂದಿರಾದೇವಿ ಮತ್ತು ಅಲೋಕ್ ಜೋರಾಗಿ ನಕ್ಕರು. ಶೌರ್ಯ ಕೂಡ ತನ್ನ ನಗುವನ್ನು ಕಷ್ಟಪಟ್ಟು ಬಲವಂತವಾಗಿ ಹತೋಟಿಯಲ್ಲಿಟ್ಟುಕೊಂಡಿದ್ದ. ಮಧ್ಯಾಹ್ನ 1:30 ಸಮಯ.
ಫಾರ್ಮ್ ಹೌಸ್ನ ಹಿತ್ತಲಿನಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಆಗಿತ್ತು. ಅಲ್ಲಿ ನೈಸರ್ಗಿಕವಾಗಿ ಸಾಕಲಾಗಿದ್ದ ಹಲವು ತಳಿಯ ಪ್ರಾಣಿಗಳು ಮತ್ತು ಪಕ್ಷಿಗಳಿದ್ದವು. ಧೃತಿ ಮತ್ತು ಸಂತು ತೋಪಿನಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ದೂರದಲ್ಲಿದ್ದ ಸಣ್ಣ ಕೆಸರಿನ ಗುಂಡಿಯೊಂದರಲ್ಲಿ ಪುಟ್ಟ ಕುರಿಮರಿಯೊಂದು ಸಿಲುಕಿಕೊಂಡು ಬೇ ಬೇ ಎಂದು ಅಳುತ್ತಿತ್ತು. ಅದು ಕೆಸರಿನಿಂದ ಹೊರಗೆ ಬರಲಾಗದೆ ನರಳುತ್ತಿತ್ತು. ಅಯ್ಯೋ ಸಂತು, ನೋಡು, ಆ ಪುಟ್ಟ ಪ್ರಾಣಿ ಕೆಸರಿನಲ್ಲಿ ಬಿದ್ದಿದೆ. ಧೃತಿ ಗಾಬರಿಯಿಂದ ಓಡಿದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಕಾವ್ಯ, ಲೋಕಲ್ ಗರ್ಲ್, ಚೀಪ್ ಆಗಿ ಅರ್ಚ್ಬೇಡ, ಅದು ಬರೀ ಪ್ರಾಣಿ ಅಷ್ಟೇ, ತಾನಾಗಿಯೇ ಹೊರಗೆ ಬರುತ್ತೆ, ಡೋಂಟ್ ಮೇಕ್ ಎ ಸೀನ್ ಎಂದಳು ಅಹಂಕಾರದಿಂದ. ಆದರೆ ಧೃತಿ ಕಾವ್ಯಾಳ ಮಾತು ಕೇಳಲಿಲ್ಲ. ಅವಳು ತನ್ನ ಕೈಯಲ್ಲಿದ್ದ ಬ್ಯಾಗ್ ಅನ್ನು ಕೆಳಗಿಟ್ಟು ತನ್ನ ಚೂಡಿದಾರನ್ನು ಸ್ವಲ್ಪ ಮೇಲಕ್ಕೆತ್ತಿ ತಡಮಾಡದೆ ನೇರವಾಗಿ ಕೆಸರಿನ ಗುಂಡಿಗೆ ಕಾಲಿಟ್ಟಳು. ಧೃತಿ, ಬೇಡ, ಕೆಸರು ಆಳವಾಗಿದೆ. ಶೌರ್ಯ ದೂರದಿಂದ ಓಡೋಡಿ ಬಂದ. ಅವನ ಮುಖದಲ್ಲಿ ತೀವ್ರವಾದ ಆತಂಕವಿತ್ತು. ಆದರೆ ಧೃತಿ ಕೆಸರಿನಲ್ಲಿ ಜಾರಿ ಬೀಳುವ ಸ್ಥಿತಿಯಲ್ಲಿದ್ದರೂ ಕಷ್ಟಪಟ್ಟು ಆ ಪುಟ್ಟ ಕುರಿಮರಿಯನ್ನು ತನ್ನ ಎರಡೂ ಕೈಗಳಲ್ಲಿ ಗಟ್ಟಿಯಾಗಿ ಹಿಡಿದು ಅದನ್ನು ಮೇಲಕ್ಕೆ ಎತ್ತಿ ಸುರಕ್ಷಿತವಾಗಿ ಹುಲ್ಲು ಹಾಸಿನ ಮೇಲೆ ಇಟ್ಟಳು. ಆ ಮರಿ ಧೃತಿಯ ಲಂಗಕ್ಕೆ ಮುಖ ಉಜ್ಜಿ ಕೃತಜ್ಞತೆ ತೋರಿಸಿತು. ಧೃತಿಯ ಕೈಗಳು ಬಟ್ಟೆ ಸಂಪೂರ್ಣವಾಗಿ ಕೆಸರಾಗಿದ್ದವು. ಆದರೆ ಅವಳ ಮುಖದಲ್ಲಿ ಆ ಜೀವ ಉಳಿಸಿದ ದಿವ್ಯವಾದ ನಗು ಮತ್ತು ತೃಪ್ತಿ ಮೂಡಿತ್ತು. ಇದನ್ನು ದೂರದಿಂದ ನೋಡಿದ ಶೌರ್ಯನಿಗೆ ಎದೆಯೊಳಗೆ ಸಣ್ಣದೊಂದು ವಿದ್ಯುತ್ ಸಂಚಾರವಾಯಿತು. ಆ ಹುಡುಗಿಯ ಹೃದಯ ಎಷ್ಟೊಂದು ಪವಿತ್ರ ಮತ್ತು ಕರುಣೆಯಿಂದ ತುಂಬಿದೆ ಎಂಬುದನ್ನು ಕಂಡಾಗ ಅವನೊಳಗಿದ್ದ ಅಹಂಕಾರದ ಬೆಟ್ಟ ಕರಗಿ ನೀರಾಗತೊಡಗಿತು. ತಾನಾಗಿ ಶೌರ್ಯನ ಹೊರಟು ಮುಖದಲ್ಲಿ ಒಂದು ಚಂದದ ಮುಗುಳ್ನಗು ಮೂಡಿತು. ಇಷ್ಟು ದಿನ ಕಲ್ಲಿನಂತಿದ್ದ ಅವನ ಮುಖದಲ್ಲಿ ಈ ಥರದ ನಗುವನ್ನು ಯಾರೂ ನೋಡಿರಲಿಲ್ಲ. ಇಂದಿರಾದೇವಿ ಶೌರ್ಯನ ಆ ನಗುವನ್ನು ನೋಡಿ, ನೋಡಿದ್ಯಾ ಶೌರ್ಯ, ಪ್ರೀತಿ ಅಂದರೆ ಅಧಿಕಾರ ತೋರಿಸೋದಲ್ಲ, ಕರುಣೆ ತೋರಿಸೋದು ಎಂದು ಮಾರ್ಮಿಕವಾಗಿ ಹೇಳಿದರು. ಅಷ್ಟರಲ್ಲೇ ತಮಾಷೆ ಒಂದಾಯಿತು. ಕಾವ್ಯ, ಯಾಕ್ ಈ ಥರ ಪ್ರಾಣಿ ಪ್ರೇಮಿ ಥರ ಡ್ರಾಮಾ ಮಾಡ್ತಿದೀಯಾ ಎಂದು ಧೃತಿಯನ್ನು ಬೈಯಲು ಹತ್ತಿರ ಬಂದಾಗ ಸೈಡ್ನಲ್ಲಿದ್ದ ಕೆಸರಿನ ಸಣ್ಣ ಕಲ್ಲಿಗೆ ಹೀಲ್ಸ್ ಜಾರಿ ಕಾವ್ಯ ದಪಾರ್ ಎಂದು ನೇರವಾಗಿ ಕೆಸರಿನ ಗುಂಡಿಗೆ ಬಿದ್ದಳು. ಅಯ್ಯೋ, ಮೈ ಗೂಸಿ ಡ್ರೆಸ್, ಮೈ ಆಟಿಟ್ಯೂಡ್ ಎಂದು ಕಾವ್ಯ ಕೆಸರಿನಲ್ಲಿ ಒದ್ದಾಡಲು ಶುರು ಮಾಡಿದಳು. ಸಂತು ಜೋರಾಗಿ ಚಪ್ಪಾಳೆ ತಟ್ಟುತ್ತಾ, ಅಬ್ಬಬ್ಬಾ, ಲಂಡನ್ ಕುಮಾರಿ ಕೆಸರಿನಲ್ಲಿ ಎಮ್ಮೆ ಥರ ಬಿದ್ದೋದ್ಲು ಎಂದು ನಕ್ಕ. ಅಲೋಕ್, ಇಂದಿರಾದೇವಿ, ಕೊನೆಗೆ ಶೌರ್ಯ ಕೂಡ ತಡೆಯಲಾಗದೆ ಜೋರಾಗಿ ನಕ್ಕರು. ಇಡೀ ಫಾರ್ಮ್ ಹೌಸ್ನಲ್ಲಿ ಹಾಸ್ಯದ ಹೊಳೆ ಹರಿಯಿತು. ಈ ಕತೆ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಕಥೆಯನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.